ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋನಪ್ಪ ಹೇಳಿದ್ರೆ ಹಾಗೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ಒಂದು ವಿಷಯ ಏನಂತ ಹೇಳಿದ್ರೆ, ನೈಟ್ ಹೊತ್ತು ಮಕ್ಕಳು ಹಾಸಿಗೆ ಮೇಲಾಗಿರ್ಬೋದು ಅಥವಾ ನಾವು ಹಾಸಿರುವಂಥ ಒಂದು ಬೆಡ್ಶೀಟ್ ಮೇಲೆ ಆಗಿರ್ಬೋದು ಯೂರಿನ್ನ ಪಾಸ್ ಮಾಡ್ಕೊತಾರೆ. ಬೆಡ್ ವೈಟಿಂಗ್ ಅಂತ ಏನು ಹೇಳ್ತಾರೆ, ಅದನ್ನ ಹೇಗೆ ಸ್ಟಾಪ್ ಮಾಡೋದು, ನೈಟ್ ಹೊತ್ತು ಮಕ್ಕಳು ಮಾಡದೇ ಇರೋ ಹಾಗೆ ನಾವು ಹೇಗೆ ಕಾಪಾಡ್ಕೊಳ್ಳೋದು, ಅದನ್ನ ಹೇಗೆ ನಾವು ಮಕ್ಕಳಿಂದ ಸ್ಟಾಪ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಲವೊಬ್ರು ಮಕ್ಕಳಿಗೆ ನಮ್ಮಂಥ ಹೊಸ ತಾಯಂದ್ರಿಗೆ ಅಥವಾ 4-5 ವರ್ಷ ಆದ್ರೂ ಮಕ್ಕಳು ಏನಾದರೂ ಈ ಥರ ಯೂರಿನ್ ಪಾಸ್ ಮಾಡ್ತಾರೆ, ಬೆಡ್ ವೈಟಿಂಗ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ಒಂದು 3 ಟಿಪ್ಸ್ ಕೊಡ್ತೀನಿ. ಈ 3 ಟಿಪ್ಸು 100ಗೆ 200% ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ವಿಷಯನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ನಮ್ಮಂಥ ಹೊಸದಾಗಿರುವಂಥ ಅಮ್ಮಂದಿರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಇದು ಸಹ ನನ್ನ ಮಗಳಿಗೆ ಟೆಸ್ಟ್ ಮಾಡಿ ನೋಡಿದ್ದೀನಿ, ಇವೆಲ್ಲ ಯೂಸ್ ಮಾಡಿದ್ದೀನಿ. ಐ ಥಿಂಕ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಹೇಳಬೇಕು ಅಂತ ಹೇಳಿದ್ರೆ 1.5 ಇಯರ್ವರೆಗೂ ನಾನು ಪ್ಯಾಂಪರ್ಸ್ನ ಯೂಸ್ ಮಾಡಿದ್ದೀನಿ. ಅಂದರೆ ನೈಟ್ ಹೊತ್ತು ಕಂಪಲ್ಸರಿಯಾಗಿ ಒಂದನ್ನು ಯೂಸ್ ಮಾಡ್ತಾಯಿದ್ದೆ. ಓಕೆನಾ? ಹತ್ತತ್ರ 2 ವರ್ಷ ಆಗ್ತಾ ಬಂತು. ಆವಾಗ ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದರೆ, ಮಕ್ಕಳಿಗೆ ಯಾವಾಗಲೂ ಪ್ಯಾಂಪರ್ಸ್ ಹಾಕಿರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಓಕೆನಾ? ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅವಳು ಯಾವಾಗ ಮಾಡ್ಕೊತಾಳೆ, ಯಾವಾಗ ಮಾಡ್ಕೊಳ್ಳಲ್ಲ. ಬಟ್ ನಾವೇ ಅನ್ನೆಸೆಸರಿ ನೀವು ಪ್ಯಾಂಪರ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ಡೈಪರ್ನ ಯೂಸ್ ಮಾಡ್ತಿದ್ದೀರಾ, ಈ ಥರ ಎಲ್ಲ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅವ್ರಿಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಅವ್ರ ಕಂಟ್ರೋಲ್ ಅವ್ರಿಗೆ ಇರಲ್ವಾ, ಇರುತ್ತಾ ಅನ್ನೋ ಒಂದು ಕೆಲವೊಂದು ಕ್ವಶನ್ಗಳು ಬರೋದು ಸಹಜ. ಓಕೆನಾ? ಇನ್ನೂ ಕೆಲವೊಂದು ತಾಯಂದಿರಿಗೆ ಸಿಕ್ಕಾಪಟ್ಟೆ ಭಯನೇ ಇರುತ್ತೆ. ಇನ್ನು ಎಷ್ಟು ವರ್ಷ ಮಾಡ್ಕೊತಾಳೆ, ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದನ್ನು ಸಹ ತುಂಬ ಕಷ್ಟ. ಅದಕ್ಕಿಂತ ಫಸ್ಟ್ ಆಫ್ ಆಲ್ ಆಗಿ ಮಕ್ಕಳಿಗೆ ಅದನ್ನು ಸ್ಟಾಪ್ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ಒಂದು 3 ಟಿಪ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಹಾಗೆಯೇ ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನೈಟ್ ಹೊತ್ತು ಅವರು ಯೂರಿನ್ನ ಪಾಸ್ ಮಾಡ್ತಾರಾ ಇಲ್ವಾ, ಯಾವೊಂದು ಟೈಮಲ್ಲಿ ಮಾಡ್ತಾರೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅಥವಾ ನಾವೇ ಅನ್ನೆಸೆಸರಿ ಹಾಕ್ತಾ ಇದ್ದೀವಾ ಅನ್ನೋದನ್ನ ಫಸ್ಟ್ ಪಾಯಿಂಟಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಸೆಕೆಂಡ್ ಅನ್ನಂತ ಬಂದರೆ, ಇದು ಕಾಮನ್ ಆಗಿ ಅಬ್ಸರ್ವ್ ಮಾಡಬೇಕು. ಅಂದರೆ ಅವ್ರಿಗೆ ಕಂಟ್ರೋಲ್ ಇಲ್ವಾ, ಅವರು ಯೂರಿನ್ ಪಾಸ್ ಮಾಡಬೇಕಾದ್ರೆ ಎಲ್ಲಂದರೆ ನಿಂತರೆ ಕೂತ್ರೆ ಆ ಥರ ಎಲ್ಲ ಮಾಡ್ಕೊತಾರ, ಅವರಿಗೆ ಕಂಟ್ರೋಲ್ ಇಲ್ವಾ, ಮಸಲ್ಸ್ ಎಲ್ಲ ಕಂಟ್ರೋಲ್ ಇಲ್ವಾ ಅನ್ನೋದು ಫಸ್ಟ್ ಪಾಯಿಂಟು ನೀವು ತಲೆಯಲ್ಲಿ ಇಟ್ಕೋಬೇಕು. ಇನ್ನು ನೆಕ್ಸ್ಟ್ ನಾವು ಯಾವ ಥರ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು 3 ಡೇಸ್ ನೋಡಿ ಅವರು ಯಾವ ಥರ ಯಾವುದು ಟೈಮಲ್ಲಿ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆನಾ? ಆ ಒಂದು ಟೈಮಲ್ಲಿ ಈಗ ಒಂದು 8 ಗಂಟೆಗೆ ಪಾಪು ಮಲ್ಕೊಳ್ಳುತ್ತೆ, ಮಗಳು ಮಲ್ಕೊತಾಳೆ ಅಂತ ಹೇಳಿದ್ರೆ, ಅಥವಾ 10 ಗಂಟೆಗೆ ಮಲ್ಕೊತಾಳೆ ಅಂತ ಹೇಳಿದ್ರೆ, ಅವರು ಯಾವೊಂದು ಟೈಮಿಂಗ್ ಮಲ್ಕೊತಾರೆ ಆ ಒಂದು ಟೈಮಿಂದ ಒಂದು 2.5 ಅವರ್ಸ್ ಮುಂಚೆಯಿಂದ ನೀವು ಯಾವುದೇ ಒಂದು ಲಿಕ್ವಿಡ್ನ ಮಕ್ಕಳಿಗೆ ಕೊಡಬಾರ್ದು. ಹಾಲಾಗಿರ್ಬೋದು, ನೀರಾಗಿರ್ಬೋದು, ಏನೂ ಕೊಡಬಾರ್ದು. ಓಕೆನಾ? ಇದೊಂದು ಟಿಪ್ನ ನೀವು ಫಾಲೋ ಮಾಡ್ಬೋದು. ಇದರಿಂದನೂ ಸಹ ಮಕ್ಕಳು ಹಾಸಿಗೆ ಮೇಲೆ ಆಗಿರ್ಬೋದು, ನಾವು ಮಲಗಿಸಿರುವಂಥ ಒಂದು ಕಡೆ ಅವರು ಉಚ್ಚೆ ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆನಾ? ಇದು 100ಗೆ 200% ವರ್ಕ್ ಆಗಿದೆ. ನಾನು ಹೇಳುವಂಥ ಈ ಟಿಪ್ಗಳೆಲ್ಲವೂ ಸಹ 100ಗೆ 200% ನಾನು ಈಗಲೂ ಸಹ ನನ್ನ ಮಗಳು ವಿಚಾರದಲ್ಲಿ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಿರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಅಂತ ಬಂದರೆ, ಮಗುಗೆ ಕಂಟ್ರೋಲ್ ಇಲ್ಲ ಅನ್ನೋದಾದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೋಡ್ಕೋಬೇಕು, ಟೈಮಿಂಗ್ಸ್ ನೋಡ್ಕೋಬೇಕು. ಆವಾಗವಾಗ ಒಂದು 2 ಡೇಸ್ ಸ್ವಲ್ಪ ಕಷ್ಟ ಆಗ್ಬೋದು ನಿದ್ದೆ ಇಲ್ದಂಗೆ. ಬಟ್ ಒಂದು 2 ಡೇಸ್ ನೀವು ಯಾವ ಥರ ಅಂತ ಹೇಳಿದ್ರೆ, ಈಗ 10 ಗಂಟೆ ಮಲ್ಕೊಂಡಿರ್ತಾಳೆ ಅಂದ್ಕೊಳ್ಳಿ. 10 ಗಂಟೆಗೆ ಮಲ್ಕೊಂಡಿದ್ರೆ ಅವಳು ಯಾವೊಂದು ಟೈಮಲ್ಲಿ ಯೂರಿನ್ ಪಾಸ್ ಮಾಡ್ಕೊತಾಳೆ ಅದೆಲ್ಲ ಟೈಮ್ ನೋಡ್ಕೋಬೇಕು. ನಾವು ಟೈಮ್ ನೋಡ್ಕೊಂಡು ಇನ್ನು ನೆಕ್ಸ್ಟ್ ಡೇಯಿಂದನೇ ನಾವೊಂದು ಅಲಾರಾಮ್ ಇಟ್ಕೋಬೇಕು. ನಮಗೂ ಅವರು ಆ ಒಂದು ಬೆಳಗಿಂದ ಮನೇಲೆಲ್ಲ ಕೆಲಸ ಮಾಡಿ ಸಾಕಾಗಿರುತ್ತೆ. ಆ ಒಂದು ಟೈಮಲ್ಲಿ ನಮಗೂ ಸಹ ಎಚ್ಚರ ಆಗೋದಿಲ್ಲ. ಹಾಗಾಗಿ ಆ ಒಂದು ಟೈಮಲ್ಲಿ ನೀವು
ಅಲಾರಾಮ್ ಇಟ್ಕೊಂಡು ಎದ್ಬಿಟ್ಟು ಮಗುಗೆ ಎದ್ದು ಯೂರಿನ್ ಪಾಸ್ ಮಾಡಿಸಿ ಮಲಗಿಸೋದ್ರಿಂದ ಅವರು ಕಮ್ಮಿ ಮಾಡ್ತಾರೆ. ಅವರ ಒಂದು ಮಸಲ್ಸ್ ಕಂಟ್ರೋಲಿಗೆ ಬರುತ್ತೆ. ಯೂರಿನ್ ಪಾಸ್ ಮಾಡೋದು ಕಂಪ್ಲೀಟಾಗಿ ಕಮ್ಮಿ ಮಾಡ್ತಾರೆ. ಈ ಒಂದು ಟಿಪ್ನ ನೀವು ಫಾಲೋ ಮಾಡೋದು. ಫಸ್ಟು ಟಿಪ್ಪೂ ಸಹ ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ. ಒಂದು 2 ಅವರ್ಸ್ 2½ ಅವರ್ಸ್ 3 ಅವರ್ಸ್ ಮುಂಚೆ ಯಾವುದೇ ಒಂದು ಲಿಕ್ವಿಡ್ನ ಮಕ್ಕಳಿಗೆ ಕೊಡಬಾರ್ದು. ಓಕೆನಾ, ಈ ಒಂದು ಪಾಯಿಂಟು. ಇನ್ನು ನೆಕ್ಸ್ಟ್ ಬಂದು ಅವರು ಯಾವಾಗ ಯೂರಿನ್ ಪಾಸ್ ಮಾಡ್ತಾರೆ ಆ ಒಂದು ಟೈಮ್ ನೋಡ್ಕೊಂಡು ನೀವೇ ಇದ್ಬಿಟ್ಟು ಒಂದ್ಸರಿ ಯೂರಿನ್ ಪಾಸ್ ಮಾಡಿಸಿ ಒಂದು 2 ಡೇಸ್ 3 ಡೇಸ್ ಮಾಡಿಸಿ ನೆಕ್ಸ್ಟ್ 4th ಡೇಯಿಂದ ಅವರು ಕಮ್ಮಿ ಮಾಡ್ತಾರೆ. ಓಕೆನಾ, ಈ ಒಂದು ಟಿಪ್ಪು ನೀವು ಫಾಲೋ ಮಾಡ್ಬೋದು. ಇನ್ನು ಡೇ ಟೈಮಲ್ಲಿ ನಾವು ಹೇಗೆ ಅವ್ರನ್ನ ಯೂರಿನ್ ಪಾಸ್ ಮಾಡೋದನ್ನ ನಾವು ಹೇಗೆ ಕಂಟ್ರೋಲಲ್ಲಿ ಹೇಗೆ ಇಟ್ಕೋಬೋದು ಅಂತ ಹೇಳಿದ್ರೆ, ಯಾವಾಗಲೂ ನೆನಪಿಸಿ ನಾವು ವಾಶ್ರೂಮ್ಗೆ ಕಳಿಸ್ಬೇಕಾಗುತ್ತೆ. ಹೋಗಿ ಮಾಡ್ಬಾ ಹೋಗು ಅಂತೇಳಿ. ನಾನು ಈ ಒಂದು ಟಿಪ್ನ ಇದನ್ನು ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ಫಾಲೋ ಅಂದರೆ 100ಗೆ 200% ರಿಸಲ್ಟ್ ಬಂದು ಈ ಒಂದು ಟಿಪ್ಪು ಸಹ ನೀವು ಫಾಲೋನ ಮಾಡ್ಬೋದು. ಓಕೆನಾ, ಆ ಒಂದು ಟೈಮಲ್ಲಿ ಅವ್ರಿಗೆ ನೆನಪಿಸಿದ್ರೆ ಹೋಗಿ ಅಲ್ಲೇ ಮಾಡಬೇಕು ನೀನು, ಇನ್ನೆಲ್ಲೂ ಮಾಡಬಾರ್ದು ಅಂತ ಹೇಳ್ತಾನೆ ಇದ್ರೆ ಅವ್ರಿಗೆ ಅದೇ ಮೈಂಡಿಗೆ ಹೋಗಿ ಯೂರಿನ್ ಪಾಸ್ ಎಲ್ಲೂ ಮಾಡೋದಿಲ್ಲ. ಓಕೆನಾ, ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು. ನನಗೆ ಒಂಥರ ಹೇಗಾಗಿತ್ತು ಅಂದರೆ 1½ ಅವರ್ಗೂ ಅವಳು ಹುಟ್ಟಿದಾಗಿಂದ 1½ ಇಯರ್ವರೆಗೂ ನಾನು ನೈಟ್ ಹೊತ್ತು ಒಂದು ಕಂಪಲ್ಸರಿ ಪ್ಯಾಂಪರ್ಸ್ ಬೇಕೇ ಬೇಕಾಗುತ್ತೆ. ಇನ್ನು ಎಲ್ಲ ನಾವು ಹೊರಗಡೆ ಹೋದರೆ ಪ್ಯಾಂಪರ್ಸ್ ಹಾಕೋದು ಸಹಜ. ಓಕೆನಾ, ನೈಟ್ ಹೊತ್ತು ಹಾಕೋದು ಕಂಪಲ್ಸರಿ ಹಾಕಲೇಬೇಕಾಗಿತ್ತು. ಯಾಕಂದರೆ ಅವಳು ಏನೋ ಸ್ವಲ್ಪ ತೇವ ಏನಾದ್ರು ಆದರೆ ಅವಳು ಎದ್ಬಿಡ್ತಾಯಿದ್ಲು. ಆ ಥರ ಒಂದು ಸಿಚುವೇಶನ್ ಇರ್ತಾಯಿತ್ತು. ಹಾಗಾಗಿ ನಾನು 1½ ಇಯರ್ವರೆಗೂ ಹಾಕಿದೆ. ಆಮೇಲೆ ನಾನೇ ಕೂತ್ಕೊಂಡು ಏನು ಮಾಡೋದು, ಇದಕ್ಕೆ ಏನು ಸೊಲ್ಯೂಷನು ಅಂತ ಅಂದಾಗ ನನ್ನದೇ ಓನಾಗಿ ಇದನ್ನ ಅಂದರೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಜಾಸ್ತಿ ಅವಳಿಗೆಲ್ಲ ಏನು ನಾನು ಪ್ರೆಷರ್ ಕೊಡಲಿಲ್ಲ. ಒಂದು 2 ಡೇಸು ಅದೇ ಲಿಕ್ವಿಡ್ನ ಕೊಡೋದನ್ನ ಕಮ್ಮಿ ಮಾಡಿದೆ ಅಷ್ಟೇ. ಅದೇ ಒಂದು ವರ್ಕ್ ಆಗಿದೆ. ಇನ್ನು ಸೆಕೆಂಡ್ ಒನ್ ಪಾಯಿಂಟು ಸಹ ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಅವಳಿಗೆ ಆಲ್ರೆಡಿ ಮಸಲ್ಸ್ ಎಲ್ಲ ಕಂಟ್ರೋಲಿಗೆ ಬಂದಿತ್ತು. ಹಾಗಾಗಿ ಈ ಒಂದು ಟಿಪ್ಪು ನನಗೆ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಲಿಕ್ವಿಡ್ನ ಆದಷ್ಟು ನೈಟ್ ಹೊತ್ತು ಕೊಡೋದನ್ನ ಕಮ್ಮಿ ಮಾಡೋದ್ರಿಂದ ಒಂದು 2 ಅವರ್ಸ್ ಬ್ಯಾಕ್ ನೇಣು ಮಲ್ಕೊತಿದ್ದಾಳೆ, ಅವಳಿಗೆ ನಿದ್ದೆ ಬರ್ತಾಯಿದೆ, 3 ಅವರ್ಸ್ 4 ಅವರ್ಸ್ ಎಲ್ಲ ಕೊಡ್ದಂಗೆ ಇರಬಾರ್ದು. ಲಿಕ್ವಿಡು ಹಾಲು ಕುಡಿತಾರ, ನೀರು ಕುಡಿತಾರ, ಜ್ಯೂಸ್ ಕುಡಿತಾರ, ವಾಟೆವರ್ ಏನೇ ಇರ್ಬೋದು. ಬಟ್ ನೀವು ಒಂದು 2 ಅವರ್ಸ್ ಬ್ಯಾಕ್ ಕೊಡ್ದಲೇ ಇದ್ದರೆ ಅದು ನಿಜವಾಗ್ಲೂ ತುಂಬ ವರ್ಕ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಸೆಕೆಂಡ್ ಒನ್ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಅಲಾರಾಮ್ ಇಟ್ಕೊಂಡು ಎದ್ಬಿಟ್ಟು ಉಚ್ಚೆ ಮಾಡಿಸಿ ಅಂದರೆ ಯೂರಿನ್ ಪಾಸ್ ಮಾಡಿಸಿ ಮಲಗಿಸೋದ್ರಿಂದ ಅದನ್ನು ಸಹ ಕಂಟ್ರೋಲಿಗೆ ಬರುತ್ತೆ. ಈ 2 ಟಿಪ್ಗಳು ಅಥವಾ 3 ಟಿಪ್ಪು, ಇವು 3ನ್ನು ನೀವು ಯೂಸ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ನನ್ನ ಮಗಳು ಈಗ ಬೆಳಗ್ಗೆ ಇನ್ನೇನು ನಾವೆಲ್ಲ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅವಳು ವಾಶ್ರೂಮಿಗೆ ಕರ್ಕೊಂಡೋಗಿ ಮಾಡಿಸಿ ಕರ್ಕೊಂಬಂದು ಮಲಗಿಸಿದ್ರೆ ಇನ್ನು ಬೆಳಗ್ಗೆನೇ ಎದ್ದು ಅವಳೇ ಹೋಗಿ ಮಾಡಿಬರ್ತಾಳೆ. ಓಕೆನಾ, ಆ ಥರ ಒಂದು ರೂಢಿನ ಮಾಡಿಸ್ಬೇಕಾಗತ್ತೆ. ಓಕೆನಾ, ಎಲ್ಲ ನಾವು ಹೊರಗಡೆ ಹೋದರೆ ಬಂದರೆ ಎಲ್ಲ ನಮಗೂ ತುಂಬ ಯೂಸ್ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ಮಕ್ಕಳು ಅವೆಲ್ಲ ಕಲಿಯೋದ್ರಿಂದ. ಹಾಗಾಗಿ ಒಂದು ಟಿಪ್ನ ನೀವು ಫಾಲೋನ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸ್ನಾನ, ಪೂಜೆ, ತಿಂಡಿ ಎಲ್ಲ ಹಾಗೆ ನಿಂತಿದೆ. ಹಾಗೆ ಈ ಒಂದು ವಿಡಿಯೋ ನಮ್ಮಂಥ ಹೊಸ ಅಮ್ಮಂದಿರಿಗೆ ಯೂಸ್ ಆಗ್ಬೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪನಾದರೂ ಯೂಸ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.